ಏನು ಭಾಳ ದುಃಖವಾಗಿರ್ತಕ್ಕಂಥ ಒಂದು ಮಾಹಿತಿ ಏನು ಶಾಮನೂರು ಶಿವಶಂಕರಪ್ಪ ಅವರು ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು. ನನಗನ್ಸುತ್ತೆ ಶಾಮನೂರವರು ಮತ್ತು ನಮ್ಮ ತಂದೆ ಬಂಗಾರಪ್ಪಾಜಿಯವರು ಭಾಳ ಆತ್ಮೀಯರಾಗಿರೋದು. ಯಾಕೆಂದರೆ ಅವರ ಸಂಬಂಧ, ಅವ್ರ ಜೊತೆಗೆ ಸಂಪರ್ಕವನ್ನು ನಮ್ಮ ತಂದೆಯವರು ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗೋಕ್ಕಿಂತ ಪೂರ್ವಕವಾಗೂ ಕೂಡ ಭಾಳ ಆತ್ಮೀಯರಾಗಿದ್ದರು. ನನಗೆ ವೈಯಕ್ತಿಕವಾಗಿ ಅವರು ಯಾವತ್ತೂ ಕೂಡ ವೆಸ್ಟ್ ಎಂಡಲ್ಲಿ ಉಳಿಯೋರು. ಆ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ. ಭಾಳ ದುಃಖ ಆಗುತ್ತೆ. ಭಾಳ ಒಂದು ಸಾಧನೆಯನ್ನು ಎಲ್ಲ ಥರದ ವಿಭಾಗದಲ್ಲಿ, ಅದು ನೀವು ಶೈಕ್ಷಣಿಕವಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗೂ ಕೂಡ ಅವರ ಏನು ಕೊಡುಗೆ ಏನಿದೆ ಅದೆಲ್ಲದೂ ಕೂಡ ನಮ್ಮಂಥವ್ರಿಗೆ, ಯುವಕರಿಗೆ ಭಾಳ ಉದಾಹರಣೆ ಆಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮ್ಮಂಥವ್ರು ಅವರ ಗುಣಗಳನ್ನು ತಗೊಳ್ಬೇಕಾಗತ್ತೆ. ಯಾಕೆಂದರೆ ಇವತ್ತಿನ ರಾಜಕಾರಣದೊಳಗೆ ಎಲ್ಲೂ ನಮಗೆ ವ್ಯವಸ್ಥೆ ಇರಲ್ಲ ಕಲಿಯೋದು. ಇಂಥವ್ರನ್ನ ನೋಡಿ ಅವರು ಸಹನೆ, ತಾಳ್ಮೆ, ಅವ್ರು ಬಂದಿರತಕ್ಕಂಥ ಹಾದಿ, ಎಷ್ಟು ವರ್ಷ, ಸುಮಾರು 60-65 ವರ್ಷ ಅವರು ರಾಜಕಾರಣ ಮತ್ತು ಎಲ್ಲದೂ ಕೂಡ ಮಾಡ್ಕೊಂಡು ಬಂದಿರೋದು ನಮ್ಮಂಥವ್ರು ತಗೊಳ್ಬೇಕಾಗತ್ತೆ. ಉದಾಹರಣೆಯಾಗಿ ಯಾವತ್ತೂ ಕೂಡ ಶಾಶ್ವತ ಆಗಿರ್ತಾರೆ. ಅದನ್ನು ನಾವು ಮುಂದೆ ತಗೊಂಡು ಹೋದರೆ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಅದು, ಅದನ್ನು ನಾವು ತಗೊಳ್ಬೇಕಾಗುತ್ತೆ ಅಂತ ಹೇಳಿ ನನ್ನ ಭಾವನೆ ಆಗ್ತದೆ. ಹಿರಿಯ ಮುತ್ಸದ್ದಿ ಶಾಮನೂರು ಶಂಕರಪ್ಪ ಅವರ ನಿಧನಕ್ಕೆ ಬಹಳ ಕರ್ನಾಟಕಕ್ಕೆ ದುಃಖ ಆಗಿದೆ, ಬಹಳ ನಷ್ಟ ಆಗಿದೆ. 6 ಬಾರಿ ಶಾಸಕರಾಗಿ, 1 ಬಾರಿ MP ಆಗಿ, ಮಂತ್ರಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಬಹಳ ಅವರು ಕೊಡುಗೆ ಇದೆ. ಇವತ್ತು ನಾನು ಬರ್ತಾ ಒಂದು 2 ತಾಸಾಯಿತು ಟಿವಿನಲ್ಲಿ ನೋಡಿದ್ದೀನಿ. ಅದಕ್ಕಾಗಿ ನಮ್ಮದು ಬಹಳ ದುಃಖ ಆಗಿದೆ. ಅದಕ್ಕಾಗಿ ನಾವು ಅವರ ಆತ್ಮಕ್ಕೆ ಚಿರಶಾಂತಿ ಲಾಭಲಿ, ಅವ್ರ ಕುಟುಂಬಕ್ಕೆ ದೇವರು ಅವರಿಗೆ, ಅವ್ರ ಕುಟುಂಬಕ್ಕೆ ಈ ಧೈರ್ಯ ಕೊಡಲಿ ಅಂತ ಹೇಳಿ ನಾನು ನಮ್ಮ ಕಡೆಯಿಂದ ಅವರಿಗೆ ನಾನು ಶ್ರದ್ಧಾಂಜಲಿ ಅರ್ಪಿಸ್ತೀನಿ. ಏನು ಭಾಳ ದುಃಖವಾಗಿರ್ತಕ್ಕಂಥ ಒಂದು ಮಾಹಿತಿ, ಏನು ಶಾಮನೂರು ಶಿವಶಂಕರಪ್ಪ ಅವರು ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು. ನನಗನ್ಸುತ್ತೆ ಶಾಮನೂರವರು ಮತ್ತು ನಮ್ಮ ತಂದೆ ಬಂಗಾರಪ್ಪಾಜಿಯವರು ಭಾಳ ಆತ್ಮೀಯರಾಗಿರೋದು. ಯಾಕೆಂದರೆ ಅವರ ಸಂಬಂಧ, ಅವ್ರ ಜೊತೆಗೆ ಸಂಪರ್ಕವನ್ನು ನಮ್ಮ ತಂದೆಯವರು ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗೋಕ್ಕಿಂತ ಪೂರ್ವಕವಾಗೂ ಕೂಡ ಭಾಳ ಆತ್ಮೀಯರಾಗಿದ್ದರು. ನನಗೆ ವೈಯಕ್ತಿಕವಾಗಿ ಅವರು ಯಾವತ್ತೂ ಕೂಡ ವೆಸ್ಟ್ ಎಂಡಲ್ಲಿ ಉಳಿಯೋರು. ಆ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ. ಭಾಳ ದುಃಖ ಆಗುತ್ತೆ. ಭಾಳ ಒಂದು ಸಾಧನೆಯನ್ನು ಎಲ್ಲ ಥರದ ವಿಭಾಗದಲ್ಲಿ, ಅದು ನೀವು ಶೈಕ್ಷಣಿಕವಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗೂ ಕೂಡ ಅವರ ಏನು ಕೊಡುಗೆ ಏನಿದೆ ಅದೆಲ್ಲದೂ ಕೂಡ ನಮ್ಮಂಥವ್ರಿಗೆ, ಯುವಕರಿಗೆ ಭಾಳ ಉದಾಹರಣೆ ಆಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮ್ಮಂಥವ್ರು ಅವರ ಗುಣಗಳನ್ನು ತಗೊಳ್ಬೇಕಾಗತ್ತೆ. ಯಾಕೆಂದರೆ ಇವತ್ತಿನ ರಾಜಕಾರಣದೊಳಗೆ ಎಲ್ಲೂ ನಮಗೆ ವ್ಯವಸ್ಥೆ ಇರಲ್ಲ ಕಲಿಯೋದು. ಇಂಥವ್ರನ್ನ ನೋಡಿ ಅವರು ಸಹನೆ, ತಾಳ್ಮೆ, ಅವ್ರು ಬಂದಿರತಕ್ಕಂಥ ಹಾದಿ, ಎಷ್ಟು ವರ್ಷ, ಸುಮಾರು 60-65 ವರ್ಷ ಅವರು ರಾಜಕಾರಣ ಮತ್ತು ಎಲ್ಲದೂ ಕೂಡ ಮಾಡ್ಕೊಂಡು ಬಂದಿರೋದು ನಮ್ಮಂಥವ್ರು ತಗೊಳ್ಬೇಕಾಗತ್ತೆ. ಉದಾಹರಣೆಯಾಗಿ ಯಾವತ್ತೂ ಕೂಡ ಶಾಶ್ವತ ಆಗಿರ್ತಾರೆ. ಅದನ್ನು ನಾವು ಮುಂದೆ ತಗೊಂಡು ಹೋದರೆ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಅದು, ಅದನ್ನು ನಾವು ತಗೊಳ್ಬೇಕಾಗುತ್ತೆ ಅಂತ ಹೇಳಿ ನನ್ನ ಭಾವನೆ ಆಗ್ತದೆ.